ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಇಸ್ ಆಲ್ ಅಬೌಟ್ ನನ್ನ ಬೆಡ್ರೂಮ್ ಮೇಕ್ ಓವರ್. ತುಂಬ ಡೇಸಿಂದಾನೇ ಅನ್ಕೋತಾ ಇದ್ದೆ ನಾನು ಬೆಡ್ರೂಮ್ ಮೇಕ್ ಓವರ್ ಮಾಡಬೇಕು ಅಂತ. ಸೊ ಫೈನಲಿ ನನ್ನ ಬೆಡ್ರೂಮ್ ಮೇಕ್ ಓವರ್ನ ನಾನು ಮಾಡ್ತಾಯಿದ್ದೀನಿ. ಒಂದಷ್ಟು ಪ್ರಾಡಕ್ಟ್ಸ್ನ ನಾನು ಆನ್ಲೈನ್ ಮುಖಾಂತರ ತರಿಸ್ಕೊಂಡಿದ್ದೀನಿ, ಒಂದಷ್ಟು ಆಫ್ಲೈನ್ ತರಿಸ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ತುಂಬ ಮಿನಿಮಲ್ ಪ್ರಾಡಕ್ಟ್ಸಲ್ಲಿ ತುಂಬ ಮಿನಿಮಮ್ ಐಟಮ್ಸ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಬೆಡ್ರೂಮ್ ಮೇಕ್ ಓವರ್ ಇದು. ಸೊ ಯಾರಿಗಾದರೂ ಮೋಟಿವ್ ಆಗ್ಬೋದು ಪ್ರಾಬಬ್ಲಿ ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟು ಹಾಗೆ ನಿಮಗೆ ಗೊತ್ತಿರೋರ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ನೋಡೇ ಬಿಡೋಣ. ಸೊ ಗಾಯ್ಸ್, ನೀವು ನೋಡ್ಬೋದು ನನ್ನ ರೂಮ್ ಹೀಗಿದೆ. ಸೊ ಯಾವುದೇ ಥರ ಫ್ಯಾನ್ಸಿ ಐಟಮ್ಸ್ ಏನೂ ಇಲ್ಲ, ತುಂಬ ಸಿಂಪಲ್ಲಾಗಿ ತುಂಬ ಮಿನಿಮಲ್ ಆಗಿ ಏನೇನು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ತುಂಬ ಏನು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಏನೂ ಇಟ್ಕೊಂಡಿಲ್ಲ. ಇಲ್ಲೊಂದು ಕಬೋರ್ಡ್ ಇದೆ, 2 ಕಬೋರ್ಡ್ ಇದೆ, ಒಂದು ಮಿರರ್ ಸ್ಟ್ಯಾಂಡ್ ಇದೆ. ಗೈಸ್, ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸಿ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಎಲ್ಲ ವಿಂಡೋಸ್ ಕಿಟಕಿ ಕ್ಲೋಸ್ ಮಾಡಿದರೂ ಕೂಡ ನಾಯ್ಸ್ ಕೇಳಿಸ್ತಾ ಇದೆ. ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ಶಾಪ್ ಮಾಡಿದ್ದೆ ಮೀಶೋ ಕಡೆಯಿಂದ. ಸೊ ನನಗೆ ಹೇಗಂದರೆ ತುಂಬ ಕ್ಲೀನಾಗಿರಬೇಕು, ನಾನಿರೋ ಜಾಗ ಆಗಿರಲಿ, ಅದು ಬೆಡ್ರೂಮ್ ಆಗಿರಲಿ ಮನೆ ಆಗಿರಲಿ, ತುಂಬ ಕ್ಲೀನಾಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋಳು. ಸೊ ಹಾಗೆ ಇಟ್ಕೋತೀನಿ ಕೂಡ. ಸ್ಪೆಷಲಿ ಬೆಡ್ರೂಮ್ ಅಂತ ಬಂದಾಗ ಸ್ವಲ್ಪ ಜಾಸ್ತಿನೇ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಅಲ್ಟಿಮೇಟಾಗಿ ಬಂದು ನೆಮ್ಮದಿಯಾಗಿ ಮಲಗೋ ಜಾಗ ಬೆಡ್ರೂಮ್. ಸೊ ಆದಷ್ಟು ಕ್ಲೀನಾಗಿ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡೋದಾಗಿರ್ಬೋದು, ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಡಸ್ಟಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಹೀಗೆ ಸಣ್ಣ ಪುಟ್ಟ ಥಿಂಗ್ಸ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಹೆವಿ ಅನಿಸಲ್ಲ ಕೆಲಸ. ಸೊ ಇವತ್ತು ಡೆಕೋರೇಟ್ ಮಾಡ್ತಿರೋದ್ರಿಂದ ಕಂಪ್ಲೀಟಾಗಿ ಎಲ್ಲನೂ ರಿಮೂವ್ ಮಾಡಿಕೊಂಡು ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಹಬ್ಬದಲ್ಲೇ ನಾನೆಲ್ಲ ಡಸ್ಟಿಂಗ್ ಮಾಡ್ಕೊಂಡಿದ್ದೆ, ಬಟ್ ಸ್ಟಿಲ್ ಇವತ್ತು ಮತ್ತೊಂದು ಸರಿ ನಾನು ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ. ವಿಂಡೋ ಹತ್ರ ನಾನು ಈ ಥರ ನನ್ನ ಮೇಕಪ್ ಟ್ರಾಲಿನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ಮಾಲ್ ಟೇಬಲ್ ಥರ ಇದೆ, ಮತ್ತು ನಂದೊಂದು ವೆಡ್ಡಿಂಗ್ ಫೋಟೋ ಇದೆ, ಮತ್ತು ಒಂದು ಫ್ಲವರ್ ಪಾಟ್ ಇದೆ. ಇದಿಷ್ಟೇ ನಾನು ಸೈಡಲ್ಲಿ ಇಟ್ಕೊಂಡಿರುವಂಥದ್ದು. ನನಗೆ ಮೇಕಪ್ ಕಿಟ್ ಬೇರೆ ಎಲ್ಲೂ ಇಡೋದು ಸೇಫ್ ಅಲ್ಲ ಅಂತ ಅನಿಸುತ್ತೆ. ಸೊ ನನ್ನ ಬೆಡ್ರೂಮಲ್ಲೇ ಇರಬೇಕು ಅನ್ನೋ ಥರ ನಾನು ಅಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮದೊಂದು ಫೋಟೋ ಇದೆ, ಮತ್ತು ಒಂದು ಸ್ಮಾಲ್ ಟೇಬಲ್ ಇದೆ. ಆಲ್ಮೋಸ್ಟ್ ನೀವು ನೋಡಿರ್ತೀರ, ನಂದು ರೀಲ್ಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ರೀಲ್ಸ್ ಎಲ್ಲ ಆಲ್ಮೋಸ್ಟ್ ಆ ಟೇಬಲ್ ಮೇಲೆ ಕೂತ್ಕೊಂಡು ಈ ವಿಂಡೋಸ್ ಹತ್ರ ನಾನು ಮೊಬೈಲ್ನ ಇಟ್ಟು ರೀಲ್ಸ್ನ ಮಾಡೋದಾಗಿರಲಿ ಅಥವಾ ಗ್ರಾನ್ ಶೂಟ್ಗಳನ್ನ ಮಾಡೋದು ನಾನು ಆಲ್ಮೋಸ್ಟ್ ಇಲ್ಲೇ. ಸೊ ನಾನು ಹೇಳ್ದಂಗೆ ಪಕ್ಕದ ಮನೆ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ತುಂಬ ಡಸ್ಟ್ ಬರುತ್ತೆ, ತುಂಬ ಧೂಳು ಬರುತ್ತೆ. ಅದರಿಂದ ಆದಷ್ಟು ನಾನು ವಿಂಡೋಸ್ನ ಓಪನ್ ಮಾಡೋದಕ್ಕೆ ಹೋಗಲ್ಲ. ಅದರ್ವೈಸ್ ರೂಮೆಲ್ಲ ಫುಲ್ಲು ಡಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಗೈಸ್, ಹಾಗೆ ನಾನು ಮಿರರ್ ಸ್ಟ್ಯಾಂಡಲ್ಲಿ ಕೂಡ ತುಂಬ ಏನು ಥಿಂಗ್ಸ್ ಇಟ್ಕೊಳ್ಳಲ್ಲ, ನಾನು ಕಬೋರ್ಡಲ್ಲೇ ಎಲ್ಲ ಇಟ್ಕೊಂಡಿರ್ತೀನಿ. ಮಿರರ್ ಸ್ಟ್ಯಾಂಡಲ್ಲಿ ತುಂಬ ಅರ್ಜೆಂಟಾಗಿ ಬೇಕಾಗಿರುವಂಥ ಥಿಂಗ್ಸ್ಗಳು, ಕ್ರೀಮ್ಸ್ ಆಗಿರ್ಬೋದು, ಲೋಷನ್ಸು ಮತ್ತು ಪರ್ಫ್ಯೂಮ್ಸು, ಈ ಥರ ಬೇಗ ಬೇಕಾಗಿರುವಂಥದ್ದು, ತುಂಬ ಹುಡ್ಕಾಡೋಕ್ಕಾಗಲ್ಲ ಅಂತ ಹೇಳೋ ಅಂಥ ಐಟಮ್ಸ್ ಮಾತ್ರ ನಾನು ಮಿರರ್ ಸ್ಟ್ಯಾಂಡಲ್ಲಿ ಇಟ್ಕೋತೀನಿ. ಅದರ್ವೈಸ್ ಇನ್ನೆಲ್ಲ ಕಬೋರ್ಡಲ್ಲೇ ಇಟ್ಕೊಂಡಿರ್ತೀನಿ. ಇದು ಕೂಡ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಇದೂ ನಾನು ವೀಕ್ಲಿ ಟ್ವೈಸ್ ಮಾಡ್ಕೋತೀನಿ. ನಾನು ಹೇಳ್ದಂಗೆ ಸ್ವಲ್ಪ ಡಸ್ಟ್ ಜಾಸ್ತಿನೇ ಬರೋದ್ರಿಂದ ಕ್ಲೀನ್ ಮಾಡಿಲ್ಲ ಅಂದರೆ ಫ್ಯಾನೆಲ್ಲ ಹಾಕೊಂಡಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆದಷ್ಟು ಇದನ್ನು ನಾನು ಕ್ಲೀನಾಗಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ಪೆಷಲಿ ಮಕ್ಕಳಿರೋ ಮನೇಲಿ ನಾವು ಕ್ಲೀನ್ ಮಾಡಿಕೊಳ್ಳೇಬೇಕಾಗತ್ತೆ. ಅದರ್ವೈಸ್ ಅವ್ರುಗಳಿಗೆ ಹುಷಾರು ತಪ್ಪೋದು ಇದೆಲ್ಲ ಆಗ್ತಾನೇ ಇರುತ್ತೆ. ಸೊ ನಾನು ಮೊದಲನೇದಾಗಿ ನಿಮಗೆ ಈ ವಿಂಡೋ ಕವರ್ಸ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬುಕ್ ಮಾಡಿದ್ದು ಒಂದು, ಬಟ್ ಅವರು 4 ಕೊಟ್ಟಿದ್ದಾರೆ. ನನಗೆ ಏನಂತ ಅರ್ಥ ಆಗ್ತಿಲ್ಲ. ಸೊ ನಾನು ಆ ಕಡೆ ಈ ಕಡೆ ವೈಟು ಮತ್ತು ಮಧ್ಯ ಪಿಂಕ್ ಈ ಥರ ನಾನು ಬುಕ್ ಮಾಡ್ಕೊಂಡಿದ್ದೆ ಕರ್ಟೈನ್ಸ್. ಬಟ್ ಅವರೇನೋ 4 ಕಳಿಸಿದ್ದಾರೆ. ಅದು ಹೆಂಗೆ ಕಳಿಸಿದಾರೋ ನಂಗೆ ಗೊತ್ತಿಲ್ಲ. ಸೊ ಅದನ್ನು ನಾನು ಎತ್ತಿಟ್ಕೊಂಡೆ. ಇದು ಆ್ಯಕ್ಚುಲಿ ನಾನು ಆನ್ಲೈನಲ್ಲೇ ಶಾಪ್ ಮಾಡಿದ್ದು, ಅಮೆಝಾನಲ್ಲಿ. ತುಂಬ ದಿನವೇ ಆಯಿತು ಆ್ಯಕ್ಚುಲಿ ಇದು ಶಾಪ್ ಮಾಡಿ. ಪ್ರಾಬಬ್ಲಿ ಇದ್ರದ್ದು ಲಿಂಕ್ ಇಲ್ಲ ಅಂದ್ಕೊತೀನಿ ನಾನು. ಇದ್ದರೆ ಖಂಡಿತವಾಗ್ಲೂ ನಾನು ಹುಡುಕಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗೆ ಇದ್ರ ಪಕ್ಕ ನಾನು ನನ್ನ ಹಸ್ಬೆಂಡು ಮತ್ತು ನಮ್ಮ ಪಾಪುದು ಒಂದು ಫೋಟೋನ ಸ್ಕೆಚ್ ಮಾಡಿಸಿದ್ದೆ, ಅವ್ರ ಬರ್ಡೇಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ. ಸೊ ಆ ಫೋಟೋ ಕೂಡ ನಾನು ಇಲ್ಲೇ ಪ್ಲೇಸ್ ಮಾಡ್ತಾಯಿದ್ದೀನಿ.
ಆ್ಯಂಡ್ ಗೈಸ್ ಇದು ಡ್ರೀಮ್ ಕ್ಯಾಚರ್. ಸೊ ಇದು ನಾನು ಆ್ಯಕ್ಚುಲಿ ಆಫ್ಲೈನ್ ಪರ್ಚೇಸ್ ಮಾಡಿದ್ದು. ನಾನು ರೀಸೆಂಟ್ ಗೋವಾ ಹೋಗಿದ್ದಾಗ ನಾನು ಅಲ್ಲೇ ತೊಗೊಂಬಂದಿದ್ದಂಥದ್ದು. ನಂಗೆ ತುಂಬಾ ಇಷ್ಟ ಆಯಿತು ಇದು. ಮತ್ತು ಇದು ತುಂಬ ದೊಡ್ಡದಾಗಿರೋದ್ರಿಂದ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ಆಲ್ಮೋಸ್ಟ್ ಒಂದು 950 ಹೇಳಿದ್ರು ನನಗೆ, ಬಟ್ ತುಂಬ ಬಾರ್ಗೇನೆಲ್ಲ ಮಾಡಿ ಒಂದು ಒಳ್ಳೆ ಪ್ರೈಸಿಗೆ ತೊಗೊಂಬಂದೆ. ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ. ನನ್ನ ರೂಮಲ್ಲಿ ಈ ಪಾರ್ಟ್ ನಂಗೆ ತುಂಬ ಇಷ್ಟ ಆಗುತ್ತೆ. ಆ ಡ್ರೀಮ್ ಕ್ಯಾಚ್ ಇರೋ ಪಾರ್ಟ್ ತುಂಬ ಏನೋ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ನನಗೆ. ಇದಲ್ಲದೆ ನಾನು ಮನೇಲಿ ಒಂದು 2-3 ಕಡೆ ಡ್ರೀಮ್ ಕ್ಯಾಚರ್ನ ಇಟ್ಟಿದ್ದೀನಿ. ನನಗೆ ಸ್ಪೆಷಲಿ ತುಂಬಾ ಇಷ್ಟ. ಬಟ್ ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡದನ್ನು ತೊಗೊಂಡಿರೋದು. ಆ್ಯಂಡ್ ನಾನು ವಾಲ್ ಸ್ಟಿಕ್ಕರ್ ಕೂಡ ತರಿಸಿದ್ದೆ. ಸೊ ನಾವು ಸದ್ಯಕ್ಕೆ ರೆಂಟ್ ಮತ್ತು ಲೀಸ್ ಅನ್ನೋ ಕಾನ್ಸೆಪ್ಟಲ್ಲಿರೋದ್ರಿಂದ ಈ ಥರ ಸ್ಟಿಕ್ಕರ್ಸ್ ಎಲ್ಲ ನಾವು ಪೇಸ್ಟ್ ಮಾಡೋ ಹಾಗಿರಲ್ಲ. ಪೇಸ್ಟ್ ಮಾಡಿದ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ ನೆಕ್ಸ್ಟ್ ಮನೆಗೆಲ್ಲ ಹೋದರೆ. ಆ ಕಾನ್ಸೆಪ್ಟಲ್ಲಿ ನಾನು ಯಾವಾಗಲೂ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸೋದೇ ಇಲ್ಲ. ಫಸ್ಟ್ ಟೈಮ್ ನಾನು ತರಿಸಿದ್ದು ಒಂದೇ ಒಂದು ಆರ್ಡರ್ ಮಾಡಿದ್ದೆ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ನನಗೆ ಕನ್ಫ್ಯೂಷನ್ನು, ಎಲ್ಲಿ ಸ್ಟಿಕ್ ಮಾಡಬೇಕು, ಯಾವ ಥರ ಸ್ಟಿಕ್ ಮಾಡಬೇಕು ನಂಗೆ ನಿಜವಾಗ್ಲೂ ಗೊತ್ತೇ ಆಗ್ತಿರ್ಲಿಲ್ಲ. ಯಾಕಂದರೆ ತುಂಬ ಚಿಕ್ಕ ಪಾರ್ಟಿಷನ್ನ ತರಿಸ್ಕೊಂಡಿದ್ದೀನಿ, ಅದು ಯಾವ ಕಡೆಗೂ ಸಾಕಾಗ್ತಾ ಇರಲಿಲ್ಲ. ಸೊ ಏನು ಮಾಡೋಣ ಅಂತ ಹೇಳಿ ಫೈನಲಾಗಿ ಈ ಬೆಡ್ ಮೇಲೆ ಇದೇನಿದೆ ಬೆಡ್ ಏನಿದೆ ಅದ್ರ ಮೇಲೆ ಪೇಸ್ಟ್ ಮಾಡಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಸೊ ನಾನು ನಮ್ಮ ಅಮ್ಮನ ಕರಿತಾ ಇದ್ದೀನಿ, ಹೆಂಗೆ ಕಾಣಿಸುತ್ತೆ ಸ್ವಲ್ಪ ಬಂದು ನೋಡಿ, ನಂಗೆ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಅಮ್ಮ ಆರವನ್ನ ನೋಡ್ಕೋತಾ ಇದ್ರು, ಅವನು ಟಿ ವಿ ನೋಡ್ಕೊಂಡು ಕೂತಿದ್ದಾನೆ. ಇದು ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದರೆ ಪ್ರಾಬಬ್ಲಿ ತರಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಗೈಸ್ ಸ್ಟಿಕ್ ಮಾಡಿದ್ಮೇಲೆ ಹೀಗೆ ಕಾಣಿಸ್ತಿದೆ, ಬಟ್ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಸೊ ಇದ್ರ ಮೇಲೆ ನಾನು ಒಂದು ಇದನ್ನು ತರಿಸ್ಕೊಂಡಿದ್ದೀನಿ, ಲೈಟ್ ಬರುತ್ತಲ್ಲ, ಇದೇನು ಹೇಳ್ತಾರೆ ಅಂತ ನನಗೆ ಫ್ಲ್ಯಾಶ್ ಆಗ್ತಿಲ್ಲ. ಈ ಥರ ಒಂದು ಇದನ್ನು ತರಿಸ್ಕೊಂಡಿದ್ದೀನಿ ನಾನು, ವೈಟ್ ಲೈಟಲ್ಲಿ. ನಾನು ಆ್ಯಕ್ಚುಲಿ ಇದನ್ನು ಮಿರರ್ಗೆ ಹಾಕ್ಬೇಕಂತ ತರಿಸ್ಕೊಂಡಿದ್ದೆ. ಯಾಕಂದರೆ ಯೂಶ್ವಲಿ ನಾವು ರೆಡಿ ಆಗುವಾಗ ನನಗೆ ಮನೇಲಿ ಏನು ಲೈಟ್ ಇದೆ ಇದು ಸಾಕಾಗೋದೇ ಇಲ್ಲ, ಅಂದರೆ ತುಂಬ ಎಫೆಕ್ಟಿವ್ ಲೈಟ್ ಅಲ್ಲ ಮನೇಲಿರೋದು. ಸೊ ಇದನ್ನು ನಾನು ಮಿರರ್ಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ನಾನು ತರಿಸ್ಕೊಂಡೆ. ಬಟ್ ಇದು ಮಿರರ್ಗೆ ಆಗ್ತಾಯಿಲ್ಲ. ಇದು ಆ್ಯಕ್ಚುಲಿ ಸ್ಟ್ರೇಟ್ ಮಾತ್ರ ಸ್ಟಿಕ್ ಮಾಡ್ಬೋದು. ನಾವು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮಾಡ್ತೀವಿ, ಬೆಂಡ್ ಮಾಡ್ತೀವಿ ಅಂದರೆ ಆಗೋದೇ ಇಲ್ಲ. ಸೊ ಅದರಿಂದ ನಾನು ಈ ವಾಲ್ ಸ್ಟಿಕ್ಕರ್ ಏನು ಮಾಡಿದ್ದೆ ಅದಕ್ಕೆ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಇಲ್ಲಿಗೆ ಹೇಗೆ ಬರ್ಬೋದು, ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡೋಣ ಅಂತ ಇಲ್ಲಿಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದೊಂದು ಪಾಟ್ನ ತರಿಸ್ಕೊಂಡಿದ್ದೆ, ಇದ್ರದ್ದು ಕೂಡ ಲಿಂಕ್ ನಾನು ಪೇಸ್ಟ್ ಮಾಡಿರ್ತೀನಿ. ರೀಸೆಂಟ್ ಲೈಟ್ದೊಂದು ಲಿಂಕು ಮತ್ತು ಈ ವಾಲ್ ಸ್ಟಿಕ್ಕರ್ದು ಲಿಂಕ್ ಇದೆ, ಆ್ಯಂಡ್ ಈ ಪಾಟ್ದು ಕೂಡ ಲಿಂಕ್ ಇದೆ. ಸೊ ನಾನು ಪಾಟ್ ಹಾಗೆ ಇಡ್ತಾ ಇಲ್ಲ, ಯಾಕಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ನಾವು ತಲೆ ಆ ಕಡೆ ಹಾಕ್ಕೊಂಡು ಮಲಗೋದ್ರಿಂದ ಬಿದ್ದರೆ ಸುಮ್ಮನೆ ಕಷ್ಟ, ಪಾಪುನೂ ಇರ್ತಾನೆ. ಸೊ ನಾನು ಕೆಳಗಡೆ ಡಬಲ್ ಸೈಡೆಡ್ ಟೇಪ್ನ ಫಿಕ್ಸ್ ಮಾಡಿ ಅದ್ರ ಮೇಲೆ ಈ ಪಾಟ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಆನ್ಲೈನಲ್ಲಿ ನೋಡಿದಾಗ ತುಂಬ ದೊಡ್ಡದಿರುತ್ತೆ, ತುಂಬ ಲೆಂತಿ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಬೆಟರ್, ಆ ಪ್ರೈಸಿಗೆ ವರ್ತಿದೆ, ಚೆನ್ನಾಗಿದೆ ಕೂಡ, ನಂಗೆ ಇಷ್ಟ ಆಯಿತು. ಆ ಪ್ಲೇಸಿಗೆ ಇದು ಒಂದು ಒಳ್ಳೆ ಲುಕ್ನೇ ಕೊಡ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನಾನು ಕರ್ಟೈನ್ಸ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಂಗೆ ಸಖತ್ ಕನ್ಫ್ಯೂಷನ್ ಇದೆ, ಬೆಡ್ ಕವರ್ಗೂ ಈ ಕರ್ಟೈನ್ಸಿಗೂ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇದೆ. ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಆ್ಯಕ್ಚುಲಿ ಡಬಲ್ ಶೇಡ್ ಫಸ್ಟ್ ಟೈಮ್ ಆಗ್ತಿರೋದು. ನಾನು ಯೂಶ್ವಲಿ ಸಿಂಗಲ್ ಶೇಡ್ಸೇ ಜಾಸ್ತಿ ಯೂಸ್ ಮಾಡೋದು. ಫಸ್ಟ್ ಟೈಮ್ ಡಬಲ್ ಶೇಡ್ನ ನಾನು ಯೂಸ್ ಮಾಡಿ ಹಾಕ್ತಾಯಿದ್ದೀನಿ. ನನಗೆ ತುಂಬ ವಾರ್ಮ್ ಟೋನಲ್ಲಿ ಇಷ್ಟ ಆಗುತ್ತೆ ಕಲರ್ಸು. ತುಂಬ ಡಾರ್ಕ್ ಕಲರ್ಸ್ ಇದ್ದರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಆ್ಯಂಡ್ ನಮ್ಮದು ವಾಲ್ ಕೂಡ ವೈಟ್ ಇರೋದ್ರಿಂದ ಆಲ್ಮೋಸ್ಟ್ ನಾವು ಲೈಟ್ ಕಲರ್ಸ್ ಹೋದ್ರೇ
ಆ ಬ್ರೈಟ್ನೆಸ್ ಇರುತ್ತೆ ರೂಮ್ಗೆ ಅಂತ ನನಗೆ ಅನಿಸುತ್ತೆ. ಡಾರ್ಕ್ ಕಲರ್ಸ್ ಎಲ್ಲ ಹೋದರೆ ಆ ರೂಮ್ದು ಏನು ಲೈಟಿಂಗ್ ಇರುತ್ತೆ ಹೋಗೇ ಬಿಡುತ್ತೆ, ಅದು ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದರಿಂದ ಆದಷ್ಟು ನಾನು ಏನೇ ಡೆಕೋರೇಟ್ ಮಾಡಿದ್ರೂ ಲೈಟ್ ಥೀಮಲ್ಲೇ ನಾನು ಮಾಡ್ಕೊತಾ ಬರ್ತಾಯಿದ್ದೀನಿ. ನೀವು ನೋಡ್ಬೋದು ಆ ವಾಲ್ ಸ್ಟಿಕ್ಕರ್ ಆಗಿರಲಿ ಅಥವಾ ಈ ಕರ್ಟೆನ್ಸ್ ಆಗಿರಲಿ, ಇದೆಲ್ಲ ತುಂಬ ಲೈಟ್ ಪೀಚ್ ಪಿಂಕಲ್ಲಿ ನಾನು ತೊಗೊಂಡಿದ್ದೀನಿ. ಒಂದು ಒಳ್ಳೆ ಲುಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸೊ ಈಗ ಬೆಡ್ ಕವರ್ ಹಾಕೋ ಟೈಮ್. ಬೆಡ್ ಕವರಿಗೂ ಮುಂಚೆ ನಾನು ಈ ಥರ ಇನ್ನೊಂದು ಕವರ್ನ ನಾನು ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಬಿಕಾಸ್ ಸಮ್ಟೈಮ್ಸ್ ಆರವ್ ಪೀ ಮಾಡ್ಕೊಂಬಿಡ್ತಾನೆ ನೈಟ್ ಟೈಮು. ಸೊ ಬೆಡ್ಗೆ ಇಳಿದು ಬೆಡ್ಡೆಲ್ಲ ಒಂಥರ ಆಗುತ್ತೆ, ಸ್ಮೆಲ್ ಬರುತ್ತೆ. ಸೊ ಅದರಿಂದ ನಾನು ಕೆಳಗಡೆ ಈ ಥರದ್ದು ಕವರ್ನ ಹಾಕಿ ಅದ್ರ ಮೇಲೆ ಬೆಡ್ ಕವರ್ಸ್ನ ಯಾವಾಗಲೂ ಹಾಕ್ತೀನಿ. ಇದನ್ನು ಒಂದು ವೀಕ್ಲಿ ಒನ್ಸ್ ಅಥವಾ 10 days ಒನ್ಸ್ ವಾಶ್ ಮಾಡಿಕೊಂಡ್ರೆ ಆಗುತ್ತೆ. ಸಮ್ಟೈಮ್ಸ್ ಯಾವಾಗಲೂ ಪೀ ಮಾಡ್ಕೊಳ್ಳಲ್ಲ, ಯಾವಾಗಾದರೂ ಒಂದೊಂದು ಸರಿ ಮಾಡ್ಕೋತಾನೆ. ಸೊ ಇರಲಿ, ಯಾವುದಕ್ಕೂ ಸೇಫಾಗಿರಲಿ ಅಂತ ಹೇಳಿ ನಾನು ಅದನ್ನು ಸೆಕ್ಯೂರ್ ಮಾಡ್ತೀನಿ. ಅದು ಕೂಡ ಆನ್ಲೈನಲ್ಲೇ ಬೈ ಮಾಡಿದ್ದು, ಬಟ್ ತುಂಬ ಲಾಂಗ್ ಬ್ಯಾಕ್ ಅಂತ ಅನ್ಕೋತೀನಿ, ಹುಟ್ಟಿದ ಟೈಮಲ್ಲಿ ಅಂತ ಅನಿಸುತ್ತೆ ನನಗೆ. ಸೊ ಈ ಬೆಡ್ ಕವರ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಇದ್ರ ಜೊತೆ ಸ್ಮಾಲ್ 2 ಪಿಲ್ಲೋಸ್ನ ಕೂಡ ಕೊಟ್ಟಿದ್ದಾರೆ. 400 ಸಮಥಿಂಗ್ ಅಷ್ಟೇ ಅಂತ ಅನ್ಕೋತೀನಿ ಬೆಡ್ ಕವರ್. ಇದ್ರ ಜೊತೆ ಪಿಲ್ಲೋ ಕವರ್ ಮತ್ತು 2 ಸ್ಮಾಲ್ ಪಿಲ್ಲೋನ ಕೊಟ್ಟಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯಿತು. ನಾನು ಏನು ಪಿಕ್ಚರಲ್ಲಿ ನೋಡಿದ್ನೋ ಎಕ್ಸಾಕ್ಟ್ ಬಂದಿದೆ ಅಂತ ನನಗೆ ಫೀಲ್ ಆಯಿತು. ಯಾವುದೇ ಥರ ಡ್ಯಾಮೇಜ್ ಆಗಿರಲಿಲ್ಲ ಮತ್ತು ಯಾವುದೇ ಥರ ಕಲರ್ ಶೇಡ್ ಆಗಿರಲಿ ಈ ಥರ ಏನೂ ಆಗಿರಲಿಲ್ಲ. ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು. ಇದ್ರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಯಾರಾದರೂ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಗೈಸ್ ಇದೆರಡು ನೋಡಿ, ನನ್ನ ಮಗ ಮುರಿದಾಕ್ಬಿಟ್ಟಿದ್ದಾನೆ, ಕತ್ತೆ ಮುರಿದಾಕ್ಬಿಟ್ಟಿದ್ದಾನೆ. ಸೊ ಹೆಂಗೋ ಡಬಲ್ ಸೈಡೆಡ್ ಟೇಪ್ ಹೆಂಗೆಂಗೋ ಮಾಡಿ ಹಾಕಿ ಸ್ಟಿಕ್ ಮಾಡಿದ್ದೀನಿ. ಸೊ ಆ ಬೆಡ್ ಆ ಕಡೆ ಈ ಕಡೆ ಒಂದೊಂದು ಇಡೋಣ ಅಂತ. ಬಟ್ ಇದನ್ನು ಅದು ಯಾವಾಗ ತೆಗ್ದು ಎಸಿತಾನೋ ಅವನು, ನನಗಂತೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಇರಲಿ ಅಂತ ನಾನು ಇಡ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ನಂಗೆ ಈ ಥರದ ಐಟಮ್ಸ್ ಇಡೋಕ್ಕೆ ಅದಕ್ಕೆ ಭಯ ಆಗುತ್ತೆ. ತುಂಬ ಹೊಡೆದಾಕಿದ್ದಾನೆ, ತುಂಬ ಮುರಿದಾಕಿದ್ದಾನೆ. ಸೊ ಇದು ಎಲ್ಲಿ ಹಾಳು ಮಾಡ್ತಾನೋ ಅಂತ ಭಯ ನನಗೆ. ಸೊ ಅದರಿಂದ ಜಾಸ್ತಿ ಐಟಮ್ಸ್ ಇಡೋಕ್ಕೆ ಭಯ ಆಗುತ್ತೆ. ಸೊ ಇಲ್ಲಿ ಆ್ಯಸ್ ಯೂಶ್ವಲ್ ಏನೂ ಚೇಂಜಸ್ ಮಾಡ್ತಾ ಇಲ್ಲ. ನನ್ನ ಮೇಕಪ್ ಕಿಟ್ ಏನಿದೆ ಅದು ಕೂಡ ಇಲ್ಲೇ ಇಡ್ತಾಯಿದ್ದೀನಿ. ಮೇಕಪ್ ಕಿಟ್ ಪ್ಲಸ್ ಟೇಬಲು ಮತ್ತು ಅದು ಒಂದು ಪಾಟು, ಹಾಗೆ ನಮ್ಮದೊಂದು ಫೋಟೋ ಆ್ಯಕ್ಚುಲಿ ನಾನು ಹ್ಯಾಂಗ್ ಮಾಡಿದ್ದೆ. ಬಟ್ ಏನಾಯಿತು ಅಂದರೆ ಲಾಸ್ಟ್ ಟೈಮು ಈ ಕಡೆ ಡಬಲ್ ಸೈಡೆಡ್ ಟೇಪ್ ಏನು ಕಾಣಿಸ್ತಿದೆ ಸ್ವಿಚ್ ಬೋರ್ಡ್ ಹತ್ರ, ಇಲ್ಲಿ ಸ್ಟಿಕ್ ಮಾಡೋಣ ಅಂತ ಹೇಳಿ ಹಾಕಿದೆ, ತಕ್ಷಣ ಬಿದ್ದೋಯ್ತು ಕೆಳಗಡೆ. ಆ ಕಡೆ ಈ ಕಡೆ ಸೈಡ್ದು ಎಲ್ಲ ಕಟ್ಟಾಗ್ಬಿಟ್ಟಿದೆ. ಸೊ ಹೆಂಗೆಂಗೋ ಮಾಡಿ ಫಿಕ್ಸ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಮತ್ತು ಫ್ರೇಮ್ ಹಾಕ್ಸ್ಬೇಕು, ಫ್ರೇಮ್ ಮುರಿದೋಗಿದೆ. ಸೊ ಅದರಿಂದ ಅಷ್ಟೇ ನಾನು ಅಲ್ಲಿ ಇಟ್ಟಿದ್ದೀನಿ, ಇಲ್ಲಾಂದರೆ ನಾನಿಲ್ಲಿ ಹ್ಯಾಂಗ್ ಮಾಡಿದ್ದೆ ಆ್ಯಕ್ಚುಲಿ. ಗೈಸ್ ಕೊನೆಯದಾಗಿ ನಾನು ಮ್ಯಾಟನ್ನು ಹಾಸ್ಕೋತಾ ಇದ್ದೀನಿ. ನಾನು ಯೂಶ್ವಲಿ ಮ್ಯಾಟ್ ಹಾಕಲ್ಲ, ಯಾಕಂದರೆ ಯಾರೋ ತುಂಬ ಗಲೀಜು ಮಾಡ್ತಾನೆ ಅಂತ. ಬಟ್ ಇವಾಗ ತುಂಬ ಥಂಡಿ ಇರೋದ್ರಿಂದ ನನಗೆ ಮ್ಯಾಟ್ ಬೇಕೇ ಬೇಕು. ಗ್ರ್ಯಾನೈಟ್ ಆಗಿರೋದ್ರಿಂದ ಬೇಗ ಶೀತ ಆಗಿಬಿಡುತ್ತೆ. ಅದರಿಂದ ನಾನು ಮ್ಯಾಟ್ ಯಾವಾಗಲೂ ಹಾಕ್ತಾಯಿದ್ದೀನಿ ಬೆಡ್ರೂಮ್ಗೆ. ಹಾಲಲ್ಲಿ ಕೂಡ ಒಂದು ಮ್ಯಾಟ್ ಇದೆ. ಸೊ ಕಂಪ್ಲೀಟ್ ಲುಕ್ ಹೀಗೆ ಬಂದಿದೆ, ನೀವು ನೋಡ್ಬೋದು.
ತುಂಬ ವಾರ್ಮ್ ಕಲರ್ ಇರೋದ್ರಿಂದ ಎಕ್ಸ್ಟ್ರಾ ಲೈಟಿಂಗ್ನ ಕೊಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ರಾಡಕ್ಟ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.